ಎಲ್ಲರಿಗೂ ನಮಸ್ಕಾರ. ಓಂ ಶಾಂತಿ. ಇವತ್ತು ನಾವು ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ನಮ್ಮ ಮುಂದೆ ಯಾವುದಾದ್ರೂ ಅವಕಾಶ ಬಂದಾಗ ಆ ಅವಕಾಶವನ್ನು ಕಳ್ಕೋಬಾರ್ದು ಅನ್ನೋದಕ್ಕೆ ನಾನು ನಿಮ್ಮ ಜೊತೆಗೆ ಒಂದು ಇನ್ಸ್ಪೈರಿಂಗ್ ಸ್ಟೋರಿಯನ್ನು ಶೇರ್ ಮಾಡ್ಕೊಳ್ತೇನೆ. ಒಮ್ಮೆ ಒಬ್ಬ ಕಾರ್ಮಿಕ ಮಣ್ಣನ್ನು ಅಗೆದು ಮೂಟೆಯನ್ನು ಕಟ್ಕೊಂಡು ಅವನೇನು ಮಾಡ್ತಾ ಇದ್ದ, ಎಲ್ಲಾದರೂ ಮಾರಾಟಕ್ಕೆ ಹೋಗ್ತಾ ಇದ್ದ. ಅವನ ಹತ್ರ ಒಂದು ಕತ್ತೆಯನ್ನು ಕೂಡ ಇಟ್ಕೊಂಡಿದ್ದ. ಆ ಕಾರ್ಮಿಕ ಏನು ಮಾಡ್ದ, ಚೆನ್ನಾಗಿ ಮಣ್ಣನ್ನು ಅಗೆದು ಆ ಮಣ್ಣನ್ನು ಒಂದು ಮೂಟೆ ತುಂಬಿಸ್ಕೊಂಡು ಕತ್ತೆ ಮೇಲೆ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದ. ಆಕಸ್ಮಿಕವಾಗಿ ಒಂದು ದಿನ ಅವನು ಮಣ್ಣನ್ನು ಅಗಿದಾಗ ಅವನಿಗೆ ತುಂಬ ಒಂದು ಗಾಜಿನ ಒಳ್ಳೆಯ ಒಂದು ಕಲ್ಲು ಸಿಕ್ತು. ಅದು ನೋಡೋದಕ್ಕೆ ತುಂಬಾ ಏನಾಗ್ತಾ ಇತ್ತು ಅಂತೆ, ಹೊಳಿತಾ ಇತ್ತು. ಆ ಕಲ್ಲು ಏನು ಮಾಡೋದು, ಬಿಸಾಡೋದಕ್ಕೆ ಅವನಿಗೆ ಮನ್ಸು ಬರಲಿಲ್ಲ. ಅವನೇನು ಮಾಡ್ದ, ಹೇಗೋ ಒಂದು ಕತ್ತೆ ಜೊತೆಗಿದೆಯಲ್ಲ, ಆ ಕತ್ತೆ ಜೊತೆಗೆ ಕತ್ತಿಗೆ ಏನು ಮಾಡ್ತಾನೆ, ಒಂದು ಹಗ್ಗಕ್ಕೆ ಆ ವಜ್ರನ ಕಟ್ಬಿಟ್ಟು ಆ ಕತ್ತೆ ಒಂದು ಕೊರಳಿಗೆ ಅದನ್ನು ಹಾಕ್ಕೊಂಡು ಓಡಾಡ್ಕೊಂಡು ಹೋಗ್ತಾ ಇದ್ದಾಗ ಒಬ್ಬ ಅಂಗಡಿ ವ್ಯಾಪಾರಸ್ಥ ಆ ಒಂದು ಕತ್ತೆಯನ್ನು ನೋಡಿಬಿಟ್ಟು, ಏನಪ್ಪ ಅದೇನೋ ಒಂದು ಒಳ್ಳೆಯ ಗಾಜಿನ ಕಲ್ಲನ್ನು ಹಾಕ್ಕೊಂಡು ಹೋಗ್ತಾ ಇದೆಯಾ ಅಂದರೆ, ಹೌದು ಸ್ವಾಮಿ, ಇವತ್ತು ನಾನು ಮಣ್ಣು ಅಗಿತಾ ಇದ್ದೆ, ಈ ಗಾಜಿನ ಕಲ್ಲು ಸಿಕ್ತು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಅದಕ್ಕೆ ನನ್ನ ಕತ್ತೆ ಕೊರಳಲ್ಲಿರಲಿ ಅಂತ ಕಟ್ಟಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ಈ ಕಲ್ಲು ನನಗೆ ಕೊಡ್ತೀಯಾ ಅಂದ. ಆಯಿತು, ಈ ಕಲ್ಲು ನಾನು ನಿಮಗೆ ಕೊಡ್ತೀನಿ, ಅದರ ಬದಲಿಗೆ ನನಗೆ ನೀವು ಒಂದು ಸ್ವಲ್ಪ ದವಸ ಧಾನ್ಯ ಕೊಡಬೇಕು ಅಂತ ಹೇಳ್ದ. ಅಯ್ಯೋ ಅದಕ್ಕೇನಂತೆ, ತಗೋ ಅಂತ ಹೇಳಿ ಒಂದು ಸುಮಾರು ಒಂದು 5 kg ಬೆಲ್ಲನೋ ಏನೋ ಅವನಿಗೆ ಕೊಡ್ತಾನೆ. ಅವನು ಆ ಕಲ್ಲನ್ನು ತಗೊಳ್ತಾನೆ. ಆ ಕಲ್ಲು ಅವನು ಹಾಗೆ ಎಲ್ಲೋ ಇಟ್ಟರೆ ಅದು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಅವನು ಏನು ಮಾಡ್ತಾನೆ, ಅವನಿಗೆ ತೂಕ ಹಾಕ್ತಾನಲ್ಲ ಸ್ಕೇಲು, ಅದಕ್ಕೆ ಪಕ್ಕದಲ್ಲಿ ಒಂದು ಕಡೆ ಕಟ್ಟಿರ್ತಾನೆ. ನೋಡಿದವ್ರಿಗೆಲ್ಲರಿಗೂ ಕೂಡ ಆ ಕಲ್ಲಿನ ಮೇಲೆ ದೃಷ್ಟಿ ಹೋಗ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ, ಒಳ್ಳೆ ಒಂದು ಹೊಳೆಯುವ ಕಲ್ಲು ಅಂತ ಹೇಳಿ ಎಲ್ಲರೂ ನೋಡ್ತಾ ಇರ್ತಾರೆ. ಒಮ್ಮೆ ಅದೇ ದಾರಿಯಲ್ಲಿ ಹೋಗ್ತಾ ಇರೋ ಒಬ್ಬ ವಜ್ರದ ವ್ಯಾಪಾರಿ, ಅಂದರೆ ವಜ್ರಗಳನ್ನು ಸೇಲ್ ಮಾಡ್ತಕ್ಕಂತಹ ಒಬ್ಬ ಏನು ಅಂಗಡಿದಾರ ಇರ್ತಾನೆ. ಅವ್ನು ನೋಡಿಬಿಟ್ಟು ಅವ್ನಿಗೆ ಅನಿಸುತ್ತೆ, ಇದೇನೋ ನೋಡಿದ್ರೆ ವಜ್ರದ ಥರ ಕಾಣುತ್ತಲ್ವ ಅಂತ ಹೇಳಿ ಆ ಅಂಗಡಿಯವನ ಹತ್ರ ಬಂದ್ಬಿಟ್ಟು, ನನಗೆ ಈ ಕಲ್ಲು ಕೊಡ್ತೀಯಾ ಅಂದ. ಅದಕ್ಕೆ, ನಾನು ನಿಮಗೆ ಈ ಕಲ್ಲು ಕೊಡ್ತೇನೆ, ಆದರೆ ನೀವು ನನಗೆ ಇದಕ್ಕೆ 100 ರೂಪಾಯಿ ಕೊಡಬೇಕು ಅಂತ ಹೇಳ್ತಾನೆ. ಆ ವಜ್ರದ ವ್ಯಾಪಾರಿ ಬಂದು ತುಂಬ ಜಿಪುಣ. ಅವನೇನು ಅನ್ಕೊತಾನೆ, 100 ರೂಪಾಯಿ ಇದಕ್ಕೆ ನಾನು ಯಾಕೆ ಕೊಡಬೇಕು, 80 ರೂಪಾಯಿ ಕೊಡ್ತೀನಿ ಅಂತಾನೆ. ಇಲ್ಲ ಸ್ವಾಮಿ, ನಾನು ಕೊಡೋಕ್ಕಾಗಲ್ಲ, ಯಾಕಂದರೆ ನಾನು ಯಾರಿಗೆ ಮಾರಿದ್ದೆ ಅವ್ನು ನನ್ನ ಹತ್ರ 50 ರೂಪಾಯಿಗೆ ಬೇಕಾಗಿರೋಷ್ಟು ಸಾಮಾನುಗಳನ್ನು ತಗೊಂಡೋದ, ನನಗೆ ಡಬಲ್ ಬಂದರೆ ತಾನೇ ನನಗೆ ಪ್ರಾಫಿಟ್ಟು, ಇಲ್ಲಾಂದರೆ ನಾನು ಯಾಕೆ ಮಾರಲಿ ಅಂತಾನೆ. ನೀನು 80 ರೂಪಾಯಿ ಕೊಡಲ್ವಾ ಅಂದರೆ, ಅವನು ಕೊಡಲ್ಲ ಅಂದರೆ ಇವನೇನು ಅಂದ್ಕೊಳ್ತಾನೆ, ನೆಕ್ಸ್ಟ್ ಡೇ ಬಂದಾಗ ಖಂಡಿತ ಕೊಡ್ತಾನೆ ಬಿಡು ಅಂತ ಹೇಳಿ ಆ ವಜ್ರದ ವ್ಯಾಪಾರಿ ಹೊರಟೋಗ್ತಾನೆ. ಅದೇ ಸಮಯದಲ್ಲಿ ಅವನ ಅಂಗಡಿ ದಾರಿಯಲ್ಲಿ ಇನ್ನೊಂದು ವಜ್ರದ ವ್ಯಾಪಾರಿ ಇರ್ತಾನೆ. ಅವನ ಕಾರು ಕೆಟ್ಟೋಗುತ್ತೆ. ಆ ಕಾರ್ ಕೆಟ್ಟೋದಾಗ ಅವನು ಹೊರಗೆ ಹಿಡಿತಾನೆ, ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಅವನಿಗೆ ವಜ್ರದ ಮೇಲೆ ಕಣ್ಣು ಬೀಳುತ್ತೆ. ಕಣ್ಣು ಬಿದ್ದಾಗ ಅವನೇನು ಮಾಡ್ತಾನೆ, ಓ ಎಷ್ಟು ಚೆನ್ನಾಗಿದೆ ಇದು, ಇದು ತುಂಬ ವ್ಯಾಲ್ಯೂಬಲ್ ಡೈಮಂಡ್ ಇದೆ ಅಂತ ಹೇಳಿ ಅವನೇನು ಮಾಡ್ತಾನೆ, ಇದು ಎಷ್ಟಾಗುತ್ತೆ ಅಂತ ಹೇಳ್ದ. ನೋಡಿ ಸ್ವಾಮಿ, ಈಗಾಗಲೇ ಇದರ ಬೆಲೆ ನಾನು 100 ರೂಪಾಯಿ ಫಿಕ್ಸ್ ಮಾಡಿದ್ದೀನಿ. ಒಬ್ಬ ವ್ಯಕ್ತಿ ಬಂದ ನನಗೆ 80 ರೂಪಾಯಿ ಕೇಳ್ದ, ಕೊಡಲ್ಲ ಅಂದೆ. ನಿಮಗೂ ಒಂದೇ ಮಾತು ಹೇಳ್ತಾ ಇದ್ದೀನಿ, 100 ರೂಪಾಯಿ ಕೊಟ್ಟರೆ ನಾನು ನಿಮಗೆ ಕೊಡ್ತೀನಿ, ಇಲ್ಲ ಅಂದರೆ ನಾನು ಕೊಡಲ್ಲ. ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲಾಂದರೆ ಬಿಡಿ ಅಂದ. ಅವನೇನು ಮಾತಾಡದೆ 100 ರೂಪಾಯಿ ಕೊಟ್ಟ, ಆ ವಜ್ರನ ತಗೊಂಡ, ಹೊಟ್ಟೋಗ್ಬಿಟ್ಟ. ನೆಕ್ಸ್ಟ್ ಡೇ ಈ ಜಿಪ್ಪುಣತನ ಮಾಡಿದ್ನಲ್ಲ, ಆ ಜಿಪ್ಪುಣತನ ಇರ್ತಕ್ಕಂತಹ ಆ ವಜ್ರದ ವ್ಯಾಪಾರಿ ಬಂದು, ಎಲ್ಲಿ ಆ ಕಲ್ಲು ಏನು ಮಾಡಿದೆ ಅಂತ ಹೇಳ್ತಾನೆ. ಅಯ್ಯೋ ನೀವು ಹೋದ್ರಾ, ನೀವು ಹೋಗ್ತಲೇ ಯಾರೋ ಒಬ್ಬ ಕಾರಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಇಳ್ದ, ಅವ್ರು ಬಂದು ನನಗೇನೋ ಮಾತಾಡದೆ 100 ರೂಪಾಯಿ ಕೊಟ್ಟು ತಗೊಂಡೋಗ್ಬಿಟ್ಟ. ನೀನು ಎಷ್ಟು ದೊಡ್ಡ ಮೂರ್ಖ ಇದೆಯಾ, ಅದು ಆರ್ಡಿನರಿ ಕಲ್ಲಲ್ಲಪ್ಪ, ಅದು ತುಂಬ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಜ್ರ, ಅದನ್ನು ನೀನು 100 ರೂಪಾಯಿ ಕೊಟ್ಬಿಟ್ಟ ಅಂದ. ಆ ಅಂಗಡಿ ವ್ಯಾಪಾರಸ್ಥ ಏನಂದ ಗೊತ್ತಾ, ನಾನಲ್ಲ ಮೂರ್ಖ, ನನಗಿನ್ನ ದೊಡ್ಡ ಮೂರ್ಖ ನೀನು. ಯಾಕೆ ಅಂತ ಹೇಳಿದ್ರೆ, ನಿನಗೆ ಇದ್ರ ಬೆಲೆ ಗೊತ್ತಿತ್ತು ತಾನೆ, ಆದರೂ ನೀನು ತಗೊಂಡೋಗ್ಲಿಲ್ಲ. ನಿನ್ನ ಜಿಪ್ಪುಣತನದಿಂದ ಬಂದಿರೋ ಅಂಥ ಅವಕಾಶನ ನೀನೇನು ಮಾಡಿದೆ,
ಪೋಸ್ಟ್ಪೋನ್ ಮಾಡಿದೆ, ಮುಂದೂಡಿದೆ. ಆ ಒಂದು ಅವಕಾಶ ಬೇರೆಯವ್ರ ಹತ್ರ ಹೊರ್ಟೋಯ್ತು. ನನಗೆ ಬೆಲೆ ಗೊತ್ತಿಲ್ಲದೆ ನಾನು ಕಳ್ಕೊಂಡೆ, ನಿನಗೆ ಬೆಲೆ ಗೊತ್ತಿದ್ದು ಕಳ್ಕೊಂಡೆ, ಆದ್ದರಿಂದ ನೀನು ದೊಡ್ಡ ಮೂರ್ಖ ಅಂದ. ಇದರಿಂದ ನಮಗೆ ತಿಳಿಯುವಂತಹ ಸಂದೇಶ ಏನು ಗೊತ್ತಾ ಆತ್ಮೀಯರೇ? ನಮ್ಮ ಜೀವನದಲ್ಲಿ ನಮಗೆ ಎಷ್ಟೋ ಬಾರಿ ಒಳ್ಳೆ ಅವಕಾಶಗಳು ಬರುತ್ತೆ. ಆ ಅವಕಾಶನ ನಾವು ಗುರುತಿಸೋದಿಲ್ಲ, ಪೋಸ್ಟ್ಪೋನ್ ಮಾಡ್ತೇವೆ, ಅಥವಾ ಆ ಸಮಯಕ್ಕೆ ನಾವು ಅದರ ಬಗ್ಗೆ ಗಮನ ಕೊಡೋದಿಲ್ಲ. ಆಗ ಆ ಅವಕಾಶ ಮುಂದೆ ಕೊಟ್ಟೋಗ್ಬಿಡುತ್ತೆ. ನಮ್ಮ ಜೀವನದಲ್ಲಿ ನಾವು ಏನು ಪಡ್ಕೋಬೇಕಾಗಿದೆ ಅದನ್ನು ನಾವು ಬಿಟ್ಬಿಡ್ತೇವೆ. ಅದರಿಂದ ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಕೆಲವು ಅವಕಾಶಗಳು ಬಂದಾಗ ಆ ಅವಕಾಶಗಳನ್ನು ಕಳ್ಕೋಬಾರ್ದು. ಅದಕ್ಕೋಸ್ಕರನೇ ಹೇಳೋದು, ಈ ನಮ್ಮ ಜೀವನದಲ್ಲಿ ಆಪರ್ಚುನಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ ಆಪರ್ಚುನಿಟಿಯ ನಮ್ಮ ಹತ್ರ ಇದ್ದಾಗ ನಾವು ಪೋಸ್ಟ್ಪೋನ್ ಮಾಡಬಾರ್ದು ಅಂತ. ಮತ್ತೆ ಇನ್ನೊಂದು ಇನ್ಸ್ಪೈರಿಂಗ್ ಸ್ಟೋರಿ ಜೊತೆಗೆ ಭೇಟಿಯಾಗೋಣ. ನಮಸ್ಕಾರ.